ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಶನಿವಾರ ಅಲ್ಲ, ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಫೋರ್ ಸ್ಟಾರ್ಟ್ ಮಾಡ್ಬೋದು ಗಾಡಿನ. ಇನ್ನೊಂದು ಫ್ಯೂಲ್ ರೇಂಜ್ ಒಂದು 60 ತೋರಿಸ್ತಾ ಇತ್ತು ಅಷ್ಟೇ. ಇನ್ನೊಂದು ಸ್ವಲ್ಪ ಇವತ್ತು ಒಂದು ನಮ್ಮೂರೊಬ್ರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಏನಂದ್ರೆ ಫ್ಯಾಷನ್ ಬಗ್ಗೆ ಅವ್ರೇನೋ ಡ್ರೆಸ್ ಎಲ್ಲ ಇದು ಮಾಡಿ ಟ್ರಾನ್ಸಾಕ್ಷನ್ ವಿಡಿಯೋ ಎಲ್ಲ ಮಾಡೋಣ ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡ್ಬೇಕು ಇವತ್ತು. ನೋಡೋಣ ಏನೇನು ಹಾಕಿದೆ ಅಂತ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ತಿಂಡಿ ತಿನ್ಕೊಂಡು ಆಮೇಲೆ 10:30ಗೆ ಹೋಗ್ಬೇಕು ಅಲ್ಲಿಗೆ. ಇಲ್ಲೊಂದು ಆಂಜನೇಯ ದೇವಸ್ಥಾನ ಇತ್ತು, ಇಲ್ಲೇ ನಿಯರ್ 1 ಕಿಲೋಮೀಟ್ರ್ ಇತ್ತು. ಅದಕ್ಕೆ ಇಲ್ಲೇ ಹೋಗೋಣ ಅಂತ ಬಂದೆ. ಈಗ ಹೋಗಿ ನಾಲ್ಕೈದು ನೋಡ್ಕೊಬರೋಣ. ವಯಸ್ಸು ಮುಗಿದು ಹೊಸೋಗೇನ ಕೈ ಮುಖನೆಲ್ಲ ಬಂದೆ. ಇವಾಗ ತಿಂಡಿ ತಿನ್ನಲ್ಲ, ಇವಾಗ ತಿಂಡಿ ತಿನ್ಬೇಕು. ಅವ್ರು 10:30ಗೆ ಬರೋಕೆ ಹೇಳಿದ್ರು. ನಾನು 10:30 ಇನ್ನೂ ಇಲ್ಲೇ ಇದ್ದೀವಿ ದೇವಸ್ಥಾನದಾಗ. ಅವ್ರ ಗಾಯ್ಸ್ ಅವರೆಲ್ಲ ಬಂದ್ರಂತೆ. ಇವತ್ತು ತಿಂಡಿ ತಿನ್ಕೊಂಡು ಬಿಸಿಬೇಳೆ ಬಾತ್ ತಿನ್ಕೊಂಡು ಫೋನು ಸುಮಾರು ದಿನ ಆಯ್ತು ಬಿಸಿಬೇಳೆ ಬಾತ್ ಎಲ್ಲ ತಿಂದೆ. ಬೇಸ್ ಇವತ್ತು ವಿನಾಯಕ್ ಬ್ರೋ ಜೊತೆಗೆ ಇವತ್ತು ನಾನೇನೋ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ತದಂತ ಇವರು. ನೋಡೋಣ ಹಿಂಗಿದ್ದು ಮಂಜು ಬ್ರೋ ಹೆಂಗಾಕಡೆ ಅಂತ. ಈಗ ಎಲ್ಲಿ ಹೋಗೋದು ಬ್ರೋ? ಜರ ನೋಡ್ತೀವಿ ಬರೋಣ. ಇವತ್ತು ಫುಲ್ಲು ಇದೇ ಆಗಿರ್ತದೆ. ಲೆಟ್ಸ್ ಗೋ. ಕಲರು ಬಸ್ ಆ ಪ್ಯಾಂಟ್ ಕಲರ್ ಏನಾದ್ರು ಇದ್ರೆ ಎಲ್ಲ ಇದಕ್ಕೂ ಹೋಗ್ತಿದೆ. ನಾ ಏನೇ ಬೈಚ್ ಕಲರ್ ಪ್ಯಾಂಟ್ ನಿಮ್ಮ ಹತ್ರ ಇತ್ತು ಅಂದರೆ ನೀವು ಅದ್ರ ಮೇಲೆ ಯಾವ ಶರ್ಟ್ ಹಾಕಿದ್ರು ಹೋಗುತ್ತೆ. ನಾನೆಲ್ಲ ಈ ಪ್ಯಾಂಟಿಗೆ ಎಲ್ಲರೂ ಹೋಗೋದಾದ್ರೆ ಇವ್ರನ್ನೇ ಕೇಳಿದೆ ಯಾವುದಕ್ಕೆ ಹೋಗೋಣ. ಲೂಟಿ ನಮ್ಮ ಸಾಗರದಾಗ ಎರಡು ಜೊತೆ ಫುಲ್ ಲೂಟಿ ಮಾಡ್ತಾ ಇದ್ದಾರೆ ಇಲ್ಲಿ. ಎರಡು ಜೊತೆ ಅಲ್ಲ 3 ಜೊತೆ. ಗೈಸ್ ಇದಕ್ಕೆ 4,000 ಐತಿ. ನಮ್ಮ ಅಮ್ಮನ ಹತ್ರ ತಗೋ ನಕ್ಕಿಂದು. ಅಮ್ಮ ಇದಕ್ಕೆ 4,000 ಕೊಟ್ಟೆ ಅಂದರೆ ಹಿಂಗೆ ಕೆಳ ನೋಡ್ತಾರೆ ಅಷ್ಟೇ. ಬಟ್ ಸಾರ ಸೈಕಲ್ ಅಲ್ವಾ ಅದು ಮಾಡ್ತಾ ಇರೋದು. ಅಭ್ಯಾಸ ಆಗ್ಬಿಟ್ಟಿದೆ. 4 ವರ್ಷ ತಿರುಗಿಸಿ ಫುಲ್ ಅಭ್ಯಾಸ. ಹೌದಲ್ಲ? ಪ್ಯಾಟರ್ನ್ ಇದೆಯಲ್ಲ, ಆನ್ಲೈನ್ ಒಳಗಡೆ ನೋಡಿದ್ದೆ ನಾನು. ಇದು ನೋಡಿದ್ದು ನಾರ್ಮಲ್ ಬಟನ್ಸ್ ಅಲ್ಲ ಇದು. ಮತ್ತು ಇದು ಇವಾಗೆಲ್ಲ ಬ್ರೋ ನೀವು ಅಬ್ಸರ್ವ್ ಮಾಡಿದ್ದೀರಾ? ಹಾಂ, ಇದು ಲೆಂತು ಕಡಿಮೆ ಬರ್ತಾ ಇದೆ. ಕ್ರಾಪ್ ಆಗುತ್ತೆ. ಈ ಶರ್ಟ್ಸು ಅಷ್ಟೇ ಎಲ್ಲ ಕ್ರಾಪ್. ಇದೆಲ್ಲ ಕೇರಳದಲ್ಲಿ ಯಾವಾಗಲೂ ಮಾಡಿದ್ರು. ಇವಾಗ ಇಲ್ಲೆಲ್ಲ ಒಂದಿನ ದೇವ್ರ ಶಕ್ತಿ ಕೊಡಲಿ. ಜಾರದಾಗ ಬಟ್ಟೆ ಕೊಂಡಾರ ಕೆಳಗೆ ಹಾಕೋದ್ನು ಅಷ್ಟೇ, ಜಾರದಾಗೆ ಕೊಂಡಾರ ಆಗುತ್ತೆ. ಹಾರ್ಡ್ ವರ್ಕ್ ಮಾಡೋದಷ್ಟೇ. ಆದರೆ ಮತ್ತೊಂದು ಏನು ಗೊತ್ತಾದ್ರು ವಿಡಿಯೋ ಬಂದಿವ ಅಡ್ಡ ವಯಸ್ಸು ನೋಡೋಣ. ನೋಡ್ತೀರಾ ಹೇಳಿ. ಏನು ಜೆಂಡರ್ದೆಲ್ಲ ತಮ್ಮ ಹುಡುಗಿರೇ ಹುಡುಗರು ಹಾಕಿದ್ಮೇಲೆ ಸ್ಟೋರಿ ಹಾಕಿದೆ ನೋಡೋದಲ್ಲ. ಹಾಂ, ಬ್ಲ್ಯಾಕ್ ಕಲರ್ ಶರ್ಟ್. ಅಲ್ಲೂ ಅಲ್ಲಿ ಮೆಟ್ರೋ ಹತ್ರ ಹೋಟೆಲ್ಲಿ. ಈಗ ನಿಮಗೆ ಇಟಾಲಿಯನ್ ಸ್ಟೈಲಲ್ಲಿ ಬೇರೆ ಇಟಾಲಿಯನ್ ಇಟಾಲಿಯನ್ ಒಳಗಡೆ ಏನು ಗೊತ್ತಾ, ಎಫರ್ಟ್ಲೆಸ್ ಅನ್ಸಲ್ಲ. ಸೆನ್ಸೋಸ್ ಪಾರೋ ಅಂತ ಒಂದು ವರ್ಡ್ ಇದೆ ಇಟಾಲಿಯನ್. ಅಂದರೆ ನೀವು ಬಟ್ಟೆ ಹಾಕಿದ್ದೀರಾ ಅಂತ ನಾನು ಎಫರ್ಟೇ ಹಾಕಿಲ್ಲ ಗುರು, ನಾನು ಇರೋದೇ ಹಿಂಗೆ ಸಿಂಪಲ್ ಆಗಿ. ಫಾರ್ ಎಕ್ಸಾಂಪಲ್ ಈಗ ಈಗ ನೀವು ಇಲ್ಲಿ ಫೋಲ್ಡ್ ಮಾಡಿದ್ದೀರಲ್ಲ, ಈ ನಾರ್ಮಲ್ ಸ್ಟೈಲ್. ಇಟಾಲಿಯನ್ ಸ್ಟೈಲ್ ಅಂದರೆ ನೀವು ಸುಮ್ಮನೆ ಹಿಂಗೆ ಎಳಿತೀರ ಇದನ್ನು, ಅದ್ರ ಮೇಲೆ ಒಂದು ಸುಮ್ಮನೆ ಹಿಂಗೆ ಅಂದರೆ ಎಫರ್ಟ್ ಹಾಕಲ್ಲ ನಾನು ಬಟ್ಟೆ ಹಾಕೋದು. ನಾನು ಎಫರ್ಟ್ ಆರಾಮಿದ್ರೆ ಅದೇ ಸ್ಟೈಲ್. ಒಂದು 2 ಬಟನ್ ಓಪನ್ ಇರ್ತೀನಿ, ಅದು ಇಟಾಲಿಯನ್ ಸ್ಟೈಲ್. ಈ ಥರ ಮ್ಯಾಟ್ರ್ ಗೊತ್ತಿಲ್ಲ. ಈ ಥರ ನಾನು ಕೇಳಿರಲಿಲ್ಲ. ಪ್ಯಾಂಟು, ಒಂದು ವೈಟ್ ಶರ್ಟು, ಕ್ರಿಸ್ಪ್ ವೈಟ್ ಶರ್ಟು, ಮೇಲ್ಗಡೆಗೆ ಒಂದು ಬಾಟ್ಲ್ ಗ್ರೀನ್. ನಿಮ್ಮ ಸ್ಕಿನ್ ಟೋನ್ಗೆ ಬಾಟ್ಲ್ ಗ್ರೀನ್ ಅಂದರೆ ಮೇಬಿ ಈ ಕಲರ್ ಒಂದು ಕಾರ್ಡಿಗನ್ ಸ್ವೆಟರ್ ಅಂತ ಬರುತ್ತೆ, ಹಾಕಿ ಒಂದು ಟೈಯ ಬ್ಲ್ಯಾಕ್ ಟೈ ಒಳಗಡೆ ಲೋಫರ್ಸ್. ಇದು ನನ್ನದಲ್ಲಿರೋ ಫಿಟ್. ಮಾಡೋಣ ಅದನ್ನ. ಅದು ಹುಡುಕ ಸಿಗ್ಬೇಕು. ಇಲ್ಲ ಅಂದರೆ ಚೆನ್ನಾಗಿತ್ತಲ್ಲ ಇವಾಗ. ನನ್ನ ಕಣ್ಣಿ ಬಿಡೋವಲ್ಲ ಆ ಥರದಲ್ಲೇ ಇದೆ. ಬ್ಲ್ಯಾಕ್ ಶರ್ಟ್, ಬ್ಲ್ಯಾಕ್ ಶರ್ಟ್, ಸ್ಟ್ರಿಪ್ಸ್,
ಮೊನ್ನೆ ನಾವು ಬಂದಾಗ ಏನೂ ಇಲ್ಲ ಕಲೆಕ್ಷನ್. ಅದೇ ವೀಕೆಂಡ್ಸ್ ಚೆನ್ನಾಗಿ ಬಂದ್ಬಿಡೋದು ಸ್ಟಾರ್ಟ್. ಮೊನ್ನೆ ಜಸ್ಟ್ ತೊಗೊಂಡೆ ಬ್ರೋ. ತೊಗೊಂಡ್ರ ಇದು ನಾನು ನೀವು ತೊಗೊಂಡ್ರ? ಇಲ್ಲ ಎಕ್ಸೈಟ್ಮೆಂಟ್ ಆಗಿದೆ ಇಟಾಲಿ ಅಂತ. ಗೈಸ್ ಇಲ್ಲಿ ಬಟ್ಟೆ ಕಲೆಕ್ಷನ್ ಜೈಲಲ್ಲಿ ಹಾಕೋ ಪ್ಯಾಂಟ್ ಎಲ್ಲ ಇದಾವೆ. ನಾವು ಹಾಕಲ್ಲ ಆದ್ರೆ ನಾವು ಹಾಕ್ತಿದ್ದೆ, ಸಾಗರದಲ್ಲಿದ್ರೆ ಹಾಕ್ತಿದ್ದೆ, ಇವಾಗ ಹಾಕಲ್ಲ. ಇದು ಇಟಾಲಿಯನ್ ಅಲ್ಲ, ಇದು ದೇಸಿ. ಬೇಡಲ್ಲ ಸುಮ್ಮನೆ ನಿಮ್ಗೆ ಡಿಸೈನ್ ಚೆನ್ನಾಗಿತ್ತಲ್ಲ. ಇಲ್ಲಿ ಕಂಫರ್ಟ್ ಇಲ್ಲ. ಕಂಫರ್ಟ್ ನೋಡ್ಬೇಕು. ಶರ್ಟ್ ಹೆಂಗಾರು ಇದೆ ಒಟ್ಟು ಕಂಫರ್ಟ್ ಅಷ್ಟೇ ಇಲ್ಲ. ಹೇಳಿ ಇನ್ನೊಂದ್ಸಲಿ ನೀ ಹೇಳು. ಹೆಸುಗಳು ಕರೆದ್ರೆ ಮಂಜ ಇದೇ ಥರ ಜೂಡಿಯೋದಲ್ಲ ಮಾಡ್ರೆ ಬೆಟ್ಟ ಹೊಡಿಯಲ್ಲ. ಗೈಸ್ ವರ್ಷಕ್ಕೊಂದ್ಸತಿ ಫೀಡ್ಬ್ಯಾಕ್ ಎಲ್ಲ ಕೊಡ್ತಾವನೆ. ಯಾರಿಗಾರ ಫೀಡ್ಬ್ಯಾಕ್ ಕೊಟ್ಟೋದು ಇದೆಯಾ ನಿಮ್ಮ ಲೈಫಲ್ಲಿ? ನಾವು ಒಂದು ಹೋಟ್ಲಿಗೆ ಕೊಟ್ಟಿದ್ದೆ ಅಷ್ಟೇ, ಇನ್ನೊಂದು ಹೋಟ್ಲಿಗೆ. ಯಾವ ಗೈಸ್ ಫುಲ್ ಪ್ರಮೋಷನ್ ಇರೋದಿದ್ರೆ ಕಾಲ್ ಮಾಡಿ ಗೈಸ್ ಫೋನ್ ಮಾಡಿರಿ. ಅವ್ರ ಟೀಮ್ ಪಿಕ್ ಮಾಡುತ್ತೆ. ಸಿಕ್ತಾ ನೋಡ್ರಿ, ಬಂದ ತಕ್ಷಣ ಸಿಕ್ಬಿಡ್ತು. ಹೋಯ್ತು ಸರಿ ಆಗಿದೆ ಅದು. ಬಟ್ಟು ಗಾಡಿಯ ಶರ್ಟ್ಸ್ ನೋಡಿಕೊಂಡು ಆಮೇಲೆ ಅದೇನು ಗಾಡಿನ ಶರ್ಟಾ? ಗೈಸ್ ಮಂಜು ಫಸ್ಟ್ ಟೈಮ್ ಈ ಥರ ಎಲ್ಲ ಹೆಸರು ಕೇಳ್ತಲೆ ಕೆಡ್ಸ್ಕೊಳ್ತಾನೆ. ಶರ್ಟ್ ಶರ್ಟ್ ಗೊತ್ತು, ಗಾಡಿಯನ್ ಶರ್ಟ್ ಶರ್ಟ್. ಮಂಜುದೇನಿದ್ರು ಬ್ಯಾಗಿ ಪ್ಯಾಂಟು, ಓನ್ಲಿ ಬ್ಯಾಗಿ ಪ್ಯಾಂಟು, ಓವರ್ ಸೈಜ್ ಬ್ಯಾಗಿ ಪ್ಯಾಂಟು. ಉಜ್ಜು ಒಂದು ಗೈಗೆ ಒಂದು ತಿಂಗಳು ಒಂದು ಬ್ಯಾಗಿ ಪ್ಯಾಂಟು, 4-5 ಜೊತೆ ಶರ್ಟು ಎಲ್ಲ ಕಾಂಬಿನೇಷನ್. ಅದು ಗಿವಲ್ಲ ಆಗ್ಬಿಟ್ರೆ ನಿನ್ನೆ ನಮ್ಮ ಡ್ಯಾನ್ಸ್ ನೋಡಿದ್ರಾ? ನನ್ನ ಚಿಕ್ಕ ವಯಸ್ಸಿನ ಡ್ಯಾನ್ಸ್ ನಾನು ಡ್ಯಾನ್ಸೇ ಮಾಡಲ್ಲ. ನನ್ನ ಫಸ್ಟ್ ಡ್ಯಾನ್ಸ್ ಅದು. ನಮ್ಮಮ್ಮ ನೋಡಿ ನಮ್ಮ ಮನೆ ಫೋನ್ ಮಾಡಿ ಏನು ಕೇಳ್ತಿರಲ್ಲ. ಇದನ್ನು ನಮ್ಮ ಮನೆ ತೊಗೊಂಡು ನಮ್ಮಮ್ಮ ಸಂತೆಗೆ ತೊಗೊಂಡ್ಬಿಡ್ತು. ದೊಡ್ಡ ಬ್ಯಾಗ್ ತಂದಿಯಲ್ಲ ಬೆಂಗಳೂರಿಂದ, ಸಂತೆಗೆ ಆಯ್ತದ. ಶಾಕ್ ಆಗ್ತಿದ್ಯಾ? ಫಸ್ಟ್ ಟೈಮ್ ಅಡ್ಡ ಬ್ಯಾಗಿಂದ ಇದಕ್ಕೆ ದುಗ್ತಾ ಇರೋದು. ಕೆಳಗೆ ಎಂತ ಮಾಡ್ತೀವಿ? ಸಾವಿರದಿಂದ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಹತ್ತು ಚಂದ ನನ್ನ ಫೋನಾ ಇಲ್ಲ ಐತಲ್ಲ. ಫೋನ್ ಇಲ್ಲ ಅಂದರೆ ಏನೊಂಥರ ಮಿನಿ ಹಾರ್ಟ್ ಅಟ್ಯಾಕ್ ಆಗೋದು. ನಿಮಿಷಕ್ಕೊಂದ್ಸಲಿ ಹಿಂಗಿದೆ. ಹಂಗೆ ಆಗ್ತೀಯ ಎಲ್ಲರಿಗೂ ಒಂದು ದೊಡ್ಡ ಅಪ್ಡೇಟ್ ಕೊಡ್ತೀನಿ ಒಂದಿನ. ಒಂದು 6 ತಿಂಗಳಾಗತ್ತೆ. ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕು. ಇವ್ರು ಏನು ಮಾತುಕತೆನ ಮುಗಿದಿಲ್ಲ. ಫುಲ್ ಮೀಟಿಂಗ್ ಅಣ್ಣ. ಅವಾಗಿಂದ ತಿರುಗಾಡ್ತಾ ಇದ್ದೀವಪ್ಪ ಇವರು. ಆವಾಗಿಂದ ನಮ್ಮ KPಯಿಂದ ಇಷ್ಟೆಲ್ಲ ಪಾಠ ಮಾಡೋದು. ನನಗೆ ಅವ್ರು ಅಷ್ಟು ಪಾಠ ಮಾಡ್ತಾಯಿದ್ರು. ನಮ್ಮ ಸಾಗರದಾಗ ಏನಾದ್ರು ತಗೊಂಡಿದ್ರೆ ಇಷ್ಟೊಳಗೆ 5 ಜೊತೆ ಕಟ್ಟ ಪ್ಯಾಕು. ಅಣ್ಣ ಇದು ಹೆಂಗೆ ಗೊತ್ತಾ, ಈ ಸಂತೆ ಮಾಡ್ತಾರೆ ತರಕಾರಿ ಅದು ಇದು ಅಂತ ಹೇಳಿ ಮೂಟೆ ಮಾಡಿ ಇಷ್ಟೊತ್ತಿ ಮನೆ ಹೇಳಿ ನಮ್ಮ ಅಮ್ಮನ ಹತ್ರ ಇಷ್ಟೆಲ್ಲ ಬಟ್ಟೆ ಎಂತ ತಗೋಬೋದು ಅಂತ ಬಯಸ್ಕಿಲ್ಲ ಆಗಿರೋದು. ಇದು ನಾವು ತಿಂತೀವಿ, ಕಾರ್ಡಿಯೋ ಮಾಡ್ತಾಯಿದ್ದೀವಿ ಅವಾಗಿಂದ. ಒಳ್ಳೆ ಇದು ಕರೆಕ್ಟಾಗಿ ಏನು ಪಾರ್ಟ್ಸ್ ಇಲ್ಲ ಅಂದರೆ ಪ್ಯಾಂಟ್ ಇಲ್ಲಿ ಇಲ್ಲಿ ನಾನು ಬರ್ತೀನಿ. ಹಾಂ
ಪ್ಯಾಂಟು ತೊಗೊಂಬರ್ತಾ ಇದ್ದಾರೆ ಹೊಲ್ಸಿ ಎಲ್ಲದಕ್ಕೆ ಹೋಗಿದ್ದಾರೆ. ಒಂದು ಅಂಗಡಿ ಇದೆ ಸರ್, ಜಿಂಗಾಡಿ ಅಂತ ಟೇಲರ್ ಸರ್, ಪಾಪ ಮುದುಕ ಸರ್. ನಾನು ಅವನಿಗೆ ಬಟ್ಟೆ ಹೊಲಿಯಕ್ಕೆ ಕೊಟ್ಟಿದ್ದ ಟಾರ್ಚರ್ಗೆ ಸರ್ ಮಿಷಿನ್ ಹೊಡೆದು ಶರ್ಟ್ ಹೊಲ್ದು ಪ್ಯಾಂಟ್ ಹೊಲಿಯಕ್ಕಾಗದೆ ಗ್ಲೂಕೋಸ್ ಹಾಕೊಂಡು ಅಡ್ಮಿಟ್ ಆಗ್ಬಿಟ್ಟಿದ್ದಾರೆ. ತಲೆನೋವು ಬಂದ್ಬಿಡ್ತಪ್ಪ. ನನ್ನ ಮದುವೆಗೆ ರಿಸೆಪ್ಷನ್ಗೆ ಎಲ್ಲದಕ್ಕೂ ನಿನ್ನೆ ಹಿಡಿತೀನಿ ಬರ್ತಿರಲ್ಲ ಬಟ್ಟೆ 100%. ಸದ್ಯಕ್ಕಲ್ಲ ಇನ್ನೊಂದು 8 ವರ್ಷ ಬಿಟ್ಟು 8 ವರ್ಷ ಬೇಗ ಆಗಿಲ್ಲ, ಏನು ಬೇಗ ಇದೆ ಮಜಾ ಇರುತ್ತೆ. ಅದು ನೋಡ ನನಗೆ ಚಿಲ್ಡ್ರಸ್ ಇಲ್ಲ. ಬಸ್ ಮಕ್ಳಿಗೆ ಕುತ್ಕೆ ಎತ್ಕೊಂಡು ಆ ಥರ ಕರ್ಕೊಂಡು ಹೋಗ್ತಾರೆ. ಐ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನೋಡ್ತೀರಾ ಹಾಕಿ ದುಡ್ಡು ಆಗ್ತಿಲ್ಲ ಮತ್ತೆ ಪ್ಯಾಂಟ್ ಇದೆ ಕಲರ್ ಯಾವುದು ಜಿನ್ ಪ್ಯಾಂಟಿಗ ಇದಕ್ಕೆ ಅದಕ್ಕೆ ಸರಿ ಆಗಿಲ್ಲ. ನಿಮ್ ಚೆನ್ನಾಗಿ ರೆಡಿ ಮಾಡಿದ್ರೆ ಆಯ್ತಲ್ಲ, ನನಗೆ ಬಿಡಿ ಅದು. ಏನೋ ಮಾಡ್ತಾರೆ ಅಂತೆ ಬ್ಲೂಗೆ ಈ ಕಲರೆಲ್ಲ. BM ಅಂತ ಒಂದು ರೂಲ್ ಇದೆ. D4 ಡೆನಿಮ್, D4 ಬ್ಲ್ಯಾಕ್ ಆರ್ ಬ್ರೌನ್, M ಅಂದರೆ ಮೈಲ್ಡ್ ಕಲರ್ ಅವರು ಒಳಗಡೆಗೆ. ಈಗ ನಾವು ವೈಟ್ ಕಲರ್ ತೊಗೊಂಡಿದ್ದೀವಿ ಒಳಗಡೆಗೆ, ಮೇಲ್ಗಡೆ ಡೆನಿಮು, ಕೆಳಗಡೆಗೆ ಇದು, ಜೊತೆಗೆ ಸ್ವಲ್ಪ ನಿಮ್ಗೆ ಇನ್ನೊಂದು ಸ್ವಲ್ಪ ಎಲಿವೇಟ್ ಮಾಡೋಕ್ಕೆ ಟೈ ಹಾಕ್ತೀನಿ, ಬ್ಲ್ಯಾಕ್ ಟೈ. ಆಮೇಲೆ ಶೂಸು ಅದಕ್ಕೆ ಡೆನಿಮಿಗೆ ಮ್ಯಾಚ್ ಆಗುತ್ತೆ ಇದು ಸ್ಟೈಪ್. ಆಮೇಲೆ ಒಂದು ಬ್ಲೂ ಕಲರು ಕ್ಯಾಪ್ ಹಾಕೋಣ. ಸರ್ ಬ್ರೋ ಇದಿಷ್ಟು ಹೇಳಿದೆಯಲ್ಲ, ನಾಳೆ ಅವನಿಗೆ ಇದಕ್ಕೆ ಇದೇ ಕೇಳಿ ಪ್ರಶ್ನೆ ಆನ್ಸರ್. BBM ಏನೋ ನಂಗೆ ಅರ್ಥ ಆಗಲ್ಲ, ಇದು ಅರ್ಥ ಆಯ್ತು. ಮತ್ತೆ ಎಷ್ಟು ಆಯ್ತಾ ಗೊತ್ತಿಲ್ಲ, ನನ್ನ ಪ್ರಕಾರ 10K. 10K ಅಲ್ಲ 7K. 7 ಬನ್ನಿ ಗೈಸ್, ಕಸುವಾಗೇನೋ ಕೊಂಡೀವು, ಬಿಲ್ನು ಕಸುವಾಗೆ ಹಾಕಿದ್ರು ಮಾತ್ರ. ಇವಾಗ ಟ್ರೈ ಮಾಡೋಣ. ಮಕ್ಕ ಇಷ್ಟ ಸರಿ ಕಲ್ಲು ಮಣ್ಣು ಕುಚ್ಚಿಂದು ಬೆಳ್ಳಗಾಗಿ. ಗೈಸ್ ಇವಾಗ ಮತ್ತೆ ಬಂದು ಇಲ್ಲಿಗೆ, ಇಲ್ಲಿ ವಿಡಿಯೋ ಮಾಡೋದು ಸಾಕಾಗುತ್ತಂತೆ. ಟ್ರಯಲ್ ರೂಮಿಗೆ ಮತ್ತೆ ಟ್ರಯಲ್ ಮಾಡಿ. ಟ್ರಯಲ್ ರೂಮ್ ಇಲ್ಲಪ್ಪ, ಇಲ್ಲಿ ವಾಶ್ರೂಮ್. ಅದೇ ಎಲ್ಲ ಒಂದು ಕಡೆ ಅಕ್ಕಿನಕ್ಕೆ ಕಂಫರ್ಟ್ ಇರೋ ಜಾಗದಲ್ಲಿ ಬಟ್ಟೆಯನ್ನು ಹಾಕಿಕೊಂಡು ಏನು ಮಾಡೋದು ಫಿಕ್ಸ್ ಮಾಡೋದು. ಬ್ರೋ ಹೆಂಗಿದೆ ಫುಡ್ಡು? ಹಾಂ ಸೂಪರಾ, ಚೆನ್ನಾಗಿದೆಯಾ? ಹಾಂ ಇದೆ ಮತ್ತು ಡೆಂಗು ಅಂದರೆ ಲಾಲ್ಬಾಗೆ ನಂದು ಅಂತಿರಲ್ಲ ಬ್ರೋ ನೀವು. ಇಲ್ಲಿ ನೋಡ್ರಿ ವಡಾಪಾವು, ಇಲ್ಲಿ ನೋಡಿ ಸಾಯಿಸೇ ಆವಾಗಿಂದ. ಎಂತ ಮಾಡೋದು, ಶನಿವಾರನ ಫುಲ್ಲು ಸ್ಟ್ರಿಕ್ಟಾಗಿ ಮಾಡೋಣ ಅಂತ ಇದೀನಿ. ಹಂಗೂ ಹೇಳಿ ವಾಟ್ ಇಸ್ ಯುವರ್ ಗೋ ಟು ಔಟ್ಫಿಟ್? ಏನಿಲ್ಲ ಬ್ರೋ, ಸಿಂಪಲ್ ಒಂದು ಅಲ್ಲಿ ಬಂದು ರಿಲ್ಯಾಕ್ಸ್ ಫಿಟ್ ಇಂದ ಸ್ಯಾನ್ಸಸ್ ಪೋರೋ ಮಾಡೋಣ. ಸ್ಯಾನ್ಸಸ್ ಪೋರೋ ಅಂದರೆ ಎಫರ್ಟ್ಲೆಸ್ ಸ್ಟೈಲ್ ಮಾಡುವಂಥ ಇಟಾಲಿಯನ್ ಸ್ಟೈಲ್. ಇಟಾಲಿಯನ್ ಮಾಡ್ತೀರ ಮಂದಿ ರೆಡಿ ಇದ್ದೀರಾ? ಫುಲ್ಲು ಫುಲ್ ಡಿಫ್ರೆಂಟಾಗಿ ರೆಡಿ ಮಾಡೋಣ. ಮಲ್ನಾಡು ಮಂದಿ ಬ್ರೋ ಇವಾಗ ಇಟಾಲಿಯನ್. ಗೈಸ್ ರೆಡಿ ಆಗ್ತಾ ಇದ್ದೀವ. ಬೆಲ್ಟಿನ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಕತ್ರಿ ತಂದು ಕತ್ರಿ ತುತ್ತ ಹೊಡ್ತೇನೆ ಆಯ್ತಾ? ಸವಾಶ್ ಗೈಸ್ ಬಂತು. ಇವಾಗ ಮಾಡೋಣ. ಸ್ವಿಗ್ಗಿ ಎಲ್ಲ ಅಲ್ಲೇ ಬಿಟ್ಕೊಂಡಿದ್ದೀನಿ. ನಮ್ಮ ಅಮ್ಮನ ಆಸೆ, ಮಗ ಕೈ ಆಫೀಸಿಗೆ ಲೈಕ್ ವಿಡಿಯೋ ಮಾಡ್ಬೋದಿತ್ತು. ಫೀಲಿಂಗ್ ಎಷ್ಟು ಹೇಳು ಗೈಸ್, ವಾಲಲ್ಲೆಲ್ಲ ತಿರ್ತಿದ್ರು. ಗೈಸ್ ಸಕ್ಕದ ಮಾಡಿದ್ರೆ ಫಾಲೋ ಮಾಡಿರಿ. __ ನಾಗರಾಜ್ ಅಂತ ಐತಿ ಗೈಸ್. ಈ ಥರ ಮಾಲಲ್ಲಿ ಫುಲ್ ಅಣ್ಣ ಇವಾಗ ಫುಲ್ ರಿಚ್ ಗಿಟ್ ಆಗ್ಬಿಟ್ಟವನು. ಈಗ ವಾಚ್ ಗಿಟ್ ತರೋದಲ್ಲ ಗೋಲ್ಡು. ಔಟ್ಫಿಟ್ ಇಷ್ಟ ಆಯ್ತಾ? ನೆಕ್ಸ್ಟ್ ನಮ್ಮ ಫಾಲೋವರ್ನ ಟ್ರಾನ್ಸ್ಫರ್ ಮಾಡೋಣ. ಸೊ ಗೈಸ್ 3 ಜನ ಟ್ರಾನ್ಸ್ಫರ್ ಮಾಡಾಗಿದೆ. 4ನೇವ್ರು ನೀವು ಆಗಬೇಕು ಅಂದರೆ ಮಂಜು ಬ್ರೋ ಹೆಂಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಒಂದು ಕಮೆಂಟ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಟ್ರಾನ್ಸ್ಫರ್ಮೇಷನ್ ನಿಮ್ಮದೇ. ಗೈಸ್ ಸಕ್ಕದಾಗಿತ್ತು. ಟ್ರಾನ್ಸ್ಪೋರ್ಟೇಷನ್ ಹೆಂಗಿತ್ತು ಅಂತ ಒಂದು ಕಾಮೆಂಟ್ ಹಾಕ್ರಿ. ಸಕ್ಕದಾಗ ಮಾಡಿದ್ರು ಮಾತ್ರ. ಇವ್ರ ಐಡಿನ ಫಾಲೋ ಮಾಡ್ರಿ ಬ್ರೋ. ಅಂತ ಹೆಸರು ಹೇಳ್ರಿ. ವಿನಾಯಕ್ __ ಹಾ. ನಾಗರಾಜ್. ಇಲ್ಲಿ ಹಾಕಿರ್ತೀನಿ ಐಡಿನ. ಫಾಲೋ ಮಾಡೋದಾನೆ, ಬೇಗ ಫಾಲೋ ಮಾಡಿರಿ.
ಗೈಸ್ ಹೊಂಟಿವು ಬ್ರೋ ಒಂದು ಹೇಳ್ರಿ ಬಾಯ್ 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 ಗಾಯ್ಸ್. ಗೈಸ್ ಫಾಲೋ ಮಾಡ್ರಿ ಐಡಿನ ಮರಿಬೇಡ್ರಿ. ಕಾಂಟೆಂಟ್ ಇಷ್ಟ ಇದೆ ಫಾಲೋ ಮಾಡಿ. ಅಷ್ಟೇ. ಇನ್ಫಾರ್ಮೇಷನ್ ಬೇಕಂದ್ರೆ ಮಾತ್ರ ಫಾಲೋ ಮಾಡಿ. ಗೈಸ್ ಸಕಲ ಮಾಡಿದ್ರು ಟ್ರಾನ್ಸ್ಲೇಷನ್ ಮಾತ್ರ ಇಟಾಲಿಯನ್ನು ಮುಂಜಿಬ್ರು ಇಟಾಲಿಯನ್ ಆಗಿದ್ರು. ನೀವು ಇವಾಗ ಏನೇನು ಮಾಡಬೇಕು ಎಲ್ಲ ಮಾಡೋಣ. ನಮ್ಮ ಬೈಕ್ ಇಲ್ಲೇ ಹೊರಗೆ ಇಟ್ಟಿದೆ, ಬೈಕ್ ಐತೆ ಅಲ್ಲೇ ಐತೆ. ಗೈಸ್ ಅಲ್ಲಿ ನೋಡ್ರಿ ಬಿರಿಯಾನಿ ಹೋಗಿದೆ ಇಲ್ಲಿ ಮೊಸರನ್ನ ಮೂರು ದಿನ ಇದ್ರಾಗೆ ಸರಿ ಹೋಗ್ಬೇಕು ಮೊಸರನ್ನಕ್ಕೆ. ಆದರೂ ಮೊಸರನ್ನೇ ಏನೋ ಒಂಥರ ಮಜಾ ಕೊಡ್ತೈತೆ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರು ಕಮೆಂಟು ಮಾಡೋದು ಮರಿಬೇಡಿ. See you in this video. Bye.